ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ರೇಣುಕಾ ಸ್ವಾಮಿಯ ಕಥೆಯನ್ನು ದರ್ಶನ್ ಅಂಟಿ ಮುಗಿಸಿದ ಹಾಗೆಯೇ ನೋಡಿ, ಅದೇನೂ ಕೂಡ ಆರೋಪ ಸಾಬೀತಾಗಬೇಕು, ಅದು ಪಕ್ಕಕ್ಕೆ ಇರಲಿ. ಆದರೆ ದರ್ಶನ್ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಜೊತೆಗೆ ಮಲ್ಲಿ ಅಂತ ಹೇಳಿ ಪ್ರೀತಿಯಿಂದ ಕರೀತಾ ಇದ್ದರು. ಮಲ್ಲಿ ಖ್ಯಾತಿಯ ಈ ಮಲ್ಲಿಕಾರ್ಜುನ್ ಅವ್ರನ್ನ ದರ್ಶನ್ ಟೀಮೇ ಮುಗಿಸಿಬಿಟ್ಟಿದೆ. ಕೇವಲ ಒಂದು ಹಣಕ್ಕೋಸ್ಕರವಾಗಿ ಈ ಥರದ ಕೃತ್ಯವನ್ನು ಕೂಡ ಮಾಡಲಿಕ್ಕೆ ದರ್ಶನ್ ಅವರು ಹೇಸೋದಿಲ್ಲ ಅನ್ನೋ ರೀತಿಯಾದಂಥ ಅನೇಕ ಚರ್ಚೆಗಳ ನಡುವೆ ಇದೀಗ ಅದೇ ಮಲ್ಲಿಕಾರ್ಜುನ್ ದಿಢೀರ್ ಪ್ರತ್ಯಕ್ಷವಾಗಿದ್ದಾರೆ. 8 ಕೋಟಿ ರೂಪಾಯಿ ಸಾಲವನ್ನು ಮಾಡಿಕೊಂಡು ಊರು ಬಿಟ್ಟಿದ್ರು. 7 ವರ್ಷಗಳ ಕಾಲ ಎಲ್ಲಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಅವರ ಮನೆಯವರಿಗೆ, ಅವರ ಪತ್ನಿಗೂ ಕೂಡ ಗೊತ್ತಿರಲಿಲ್ಲ. ಎಲ್ಲೋ ಒಂದು ಕಡೆ ದರ್ಶನ್ ಅವರೇ ಅವರ ಅಗ್ರೆಷನ್ ಇರ್ಬೋದು, ಅವರ ಈ ರೀತಿಯಾದಂಥ ಚಟುವಟಿಕೆಗಳನ್ನು ಗಮನ ಹರಿಸಿದಂಥ ಅನೇಕರು ಈ ರೀತಿಯಾದಂಥ ಆರೋಪವನ್ನು ಮಾಡ್ತಾಯಿದ್ರು. ಎಲ್ಲೋ ಒಂದು ಕಡೆ ನೋಡಿ, ದರ್ಶನ್ ಅವರು ಕೂಡ ಈ ವ್ಯಕ್ತಿಗೆ 1 ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ರಂತೆ. ಇದೀಗ ದರ್ಶನ್ ಅಭಿಮಾನಿಗಳು ಈಗ ಮಾತನಾಡ್ರಯ್ಯ ಅನ್ನೋ ರೀತಿಯಾಗಿ ಸಮರ್ಥಿಸ್ಕೊಳ್ತಾ ಇದ್ದಾರೆ. ದರ್ಶನ್ ಅವರ ಗುಣ ಎಂಥದ್ದು ಅನ್ನೋದನ್ನು ಮತ್ತೆ ಇದೀಗ ವೈರಲ್ ಮಾಡ್ತಾ ಇದ್ದಾರೆ. ಹಾಗಾದರೆ ಎಲ್ಲಿದ್ದರು ಈ ಮಲ್ಲಿ ಅನ್ನೋರು? ಎಲ್ಲಿ ಅವರು ಈ ಹಣವನ್ನೆಲ್ಲವನ್ನೂ ಕೂಡ ಸಾಲ ಮಾಡಿಕೊಂಡು ಊರು ಬಿಟ್ಟಿದ್ರಲ್ಲ, ಅವರ ಈ ಅಜ್ಞಾತವಾಸ ಹೇಗಿತ್ತು ಅನ್ನೋದನ್ನು ಕಂಪ್ಲೀಟಾಗಿ ಹೇಳಿಬಿಡ್ತೀನಿ. ಅವರು ಕೂಡ ಪ್ರೆಸ್ ಮೀಟ್ ಮಾಡಿ ಒಂದಿಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ಹಂಚಿಕೊಂಡಿದ್ದಾರೆ. ಅದನ್ನು ಚುಟುಕಾಗಿ ನಿಮಗೆ ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ನೋಡಿ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ 7 ವರ್ಷಗಳ ಕಾಲ ಅಜ್ಞಾತವಾಸವನ್ನು ಮುಗಿಸಿ ಇದೀಗ ಆ ಪಾಪ ಪ್ರಜ್ಞೆಯೂ ಕೂಡ ಕಾಡಿ ನಾನು ಯಾರಿಗೆಲ್ಲ ಸಾಲವನ್ನು ಕೊಟ್ಟಿದ್ನೋ ಅವರಿಗೆ ಖಂಡಿತವಾಗಿಯೂ ವಾಪಸ್ ಕೊಡಬೇಕು ಅಂತ ಬಂದಿದ್ದಾರೆ. ಹಾಗಾದರೆ ಇದಕ್ಕಿಂತ ಮುಂಚೆಯೂ ಕೂಡ ಅವರು ದರ್ಶನ್ ಅವ್ರನ್ನ ಮೀಟ್ ಆಗೋ ಪ್ರಯತ್ನವನ್ನು ಮಾಡಿದ್ರ, ಅವರು ಜೈಲಿಗೆ ಹೋಗೋ ಮುಂಚೆ ಅನ್ನೋ ಕುತೂಹಲಕಾರಿ ಅಂಶಗಳು. ನೋಡಿ, ಉದ್ಯಮದಲ್ಲಾದಂಥ 8 ಕೋಟಿ ರೂಪಾಯಿ ಸಾಲದಿಂದಾಗಿ ತನ್ನ ಪ್ರಾಣವನ್ನು ತಾನು ಕಳೆದುಕೊಳ್ಬೇಕು ಅಂತ ಇದೇ ಮಲ್ಲಿಕಾರ್ಜುನ್ ಅವರು ನಿರ್ಧಾರವನ್ನು ಮಾಡ್ತಾರೆ. ಆ ಸಲುವಾಗಿಯೇ ಅವರು ಊರನ್ನು ಬಿಡ್ತಾರೆ. ಇದೀಗ ವಾಪಸ್ ಬಂದು ಹಲವು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ, ಜೊತೆ ಹಂಚಿಕೊಂಡಿದ್ದಾರೆ. ಹಲವು ವರ್ಷಗಳಿಂದ ಮ್ಯಾನೇಜರಾಗಿ ಕೆಲಸ ಮಾಡಿಕೊಂಡಿದ್ದಂಥ ಮಲ್ಲಿಕಾರ್ಜುನ್ 7 ವರ್ಷಗಳಿಂದ ನಾಪತ್ತೆ ಆಗ್ತಾರೆ. ಆದರೆ ದಿಢೀರ್ ನಾಪತ್ತೆ ಆಗಿದ್ದಕ್ಕೆ ಪ್ರಮುಖವಾದಂಥ ಕಾರಣವೇ ಹಣಕಾಸಿನ ವಿಚಾರ. ದರ್ಶನ್ ಅವರ ಮೇಲೆ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯಗಳಿರಲಿಲ್ಲ, ಜಗಳ ಆಗಿರಲಿಲ್ಲ, ಯಾವುದೇ ರೀತಿಯಾದಂಥ ಕಲಹಗಳಿರಲಿಲ್ಲ. ಹಣದ ಸಾಲ ಎಷ್ಟಿತ್ತು ಅನ್ನೋದನ್ನು ಕೂಡ ಅವ್ರು ಹೇಳ್ತಾರೆ. ಅಸಲಿ ವಿಷಯ ಏನು ಅಂದರೆ, ಈ ಐರಾವತ ಸಿನಿಮಾ ಟೈಮ್ನಲ್ಲಿ ಮಲ್ಲಿಕಾರ್ಜುನ್ ಅವರಿಗೆ ಬರೋಬ್ಬರಿ 5 ಕೋಟಿ ರೂಪಾಯಿ ಸಾಲ ಇತ್ತಂತ ಆ ಸಿನಿಮಾ ಆಗೋ ಟೈಮ್ನಲ್ಲಿ. ಆದರೆ ಅದರಲ್ಲಿ 1 ಕೋಟಿ ರೂಪಾಯಿ ಸಾಲ ಮಾತ್ರ ತೀರಾ ಭಾಳಷ್ಟು ಸಮಸ್ಯೆಗೆ ಸಿಲುಕಿಬಿಟ್ಟಿತ್ತಂತೆ. ಅದು ಇಕ್ಕಟ್ಟಿಗೆ ಸಿಲುಕಿಸುವ ಹಾಗೆ ಮಾಡಿಬಿಟ್ಟಿತ್ತಂತೆ. ಅವ್ರು ಕುತ್ತಿಗೆಗೆ ಬಂದುಬಿಟ್ಟಿತ್ತಂತೆ, ಏನು ಮಾಡೋದಪ್ಪ ಈ ಹಣವನ್ನು ತೀರಿಸಲಿಕ್ಕೆ ಅಂತ. ಆವಾಗ ಏನು ಮಾಡಬೇಕು ಅಂತ ತಿಳಿದೆ ಮಲ್ಲಿಕಾರ್ಜುನ್ ಅವರು ನೇರವಾಗಿ ಹೋಗಿ ದರ್ಶನ್ ಅವ್ರ ಹತ್ರ ಸಾಲ ಕೇಳ್ತಾರೆ. ಹೋಗಿ ನಿಂತ್ಕೊಳ್ತಾರೆ, ಈ ಥರದ್ದೊಂದು ಸಮಸ್ಯೆ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನನಗೆ ಹಣ ಬೇಕು ಅಂತ. ಸಂಕಷ್ಟದಲ್ಲಿ ಬಂದು ನಿಂತಂಥ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಕಷ್ಟವನ್ನು ದರ್ಶನ್ ಅವ್ರು ಕೇಳ್ತಾರಂತೆ, ಅರ್ಥ ಮಾಡ್ಕೊಳ್ತಾರಂತೆ. 1 ಕೋಟಿ ರೂಪಾಯಿ ಅವರು ಮಲ್ಲಿಕಾರ್ಜುನ್ ಕೇಳಿದ್ದೇ ತಡ, ಹಿಂದೆ ಮುಂದೆ ನೋಡಿದೆ. ನೋಡಿ, ಅಷ್ಟೊಂದು 5 ಕೋಟಿ ಸಾಲ ಇದ್ದರೂ ಕೂಡ 1 ಕೋಟಿ ಕುತ್ತಿಗೆಗೆ ಬಂದಾಗ ಅಂತಹ ದೊಡ್ಡ ಮೊತ್ತವನ್ನು ಕೂಡ ದರ್ಶನ್ ಅವರು ಕೊಡ್ತಾರಂತೆ. ಅದೇ ತ್ಯಾಗವನ್ನು ಇವತ್ತು ಇದೇ ಮಲ್ಲಿಕಾರ್ಜುನ್ ಅವರು ಸ್ಮರಿಸ್ಕೊಳ್ತಾರೆ. ಒಂದು ಕಡೆ ಕೇಳಿಬಂದಂಥ ಆರೋಪ ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ದರ್ಶನ್ ಅವರೇ ಈ ವ್ಯಕ್ತಿ ಪ್ರಾಣವನ್ನು ತೆಗೆದುಬಿಟ್ಟಿದ್ದಾರೆ ಅಂತ. ಸ್ನೇಹಿತರೆ, ಇದಾದ ಮೇಲೆ ಮುಂದುವರೆದು ದರ್ಶನ್ ಅವರಿಗೆ ನಾನು ಎಲ್ಲಿದ್ದೆ ಅನ್ನೋದು ಕೂಡ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇಷ್ಟು ದಿವಸಗಳ ಕಾಲ ಎಲ್ಲೋ ಒಂದು ಕಡೆ ದರ್ಶನ್ ಅವರ ಹೆಸರಿಗೆ ಅಂಟ್ಕೊಂಡಿದ್ದಂಥ ಕಳಂಕವನ್ನು ಈ ಮುಖಾಂತರವಾಗಿ ತೊಳೆಯೋ ಪ್ರಯತ್ನವನ್ನು, ಇವರೆಲ್ಲ ಇಲ್ಲ ಸಲ್ಲದ ಮಾತುಗಳು, ಆರೋಪಗಳು, ಆಳಿಗೊಂದು ಕಲ್ಲು ಅನ್ನೋ ರೀತಿಯಾಗಿ ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇದ್ದಾರಲ್ಲ, ಅದಕ್ಕೆ ಇವತ್ತೊಂದು ತೆರೆ ಎಳೆಯೋ ಪ್ರಯತ್ನವನ್ನು ಮಲ್ಲಿಕಾರ್ಜುನ್ ಅವ್ರು ಮಾಡಿಬಿಟ್ರು ಅಂತ ಅನಿಸುತ್ತೆ. ಬಿಸ್ನೆಸ್ ಲಾಸ್ ಆದಾಗ ಸಾಲಗಾರರ ಒತ್ತಡ ಹೆಚ್ಚಾಗುತ್ತೆ. ಒತ್ತಡದಿಂದ ತಪ್ಪಿಸ್ಕೊಳ್ಳಿಕ್ಕೆ, ಆ ಪರಿಸ್ಥಿತಿಯನ್ನು ಹ್ಯಾಂಡ್ಲ್ ಮಾಡಲಿಕ್ಕೆ ಒಂದು ಕಡೆ ಮಲ್ಲಿಕಾರ್ಜುನ್ ಮೌನಕ್ಕೆ ಶರಣ ಆಗಿಬಿಡ್ತಾರೆ. ಈಗೆಲ್ಲವೂ ಒಂದು ಹಂತಕ್ಕೆ ಬಂದ ಮೇಲೆ ಎಲ್ಲರ ಮುಂದೆ ಬಂದು, ಅದು ಕೂಡ ಯಾರ್ಯಾರ ಹತ್ರ ಸಾಲ ತೆಗೆದುಕೊಂಡಿದ್ದಾರೆ ಎಲ್ಲರೂ ಕೂಡ ಮೀಟ್ ಮಾಡಿದ್ದಾರೆ ಈ ವ್ಯಕ್ತಿ. ಜೊತೆಗೆ ಒಂದಿಷ್ಟು ಮಲ್ಲಿಕಾರ್ಜುನ್ ಅವ್ರ ಕುಟುಂಬ ಸಮೇತವಾಗಿ ಆಗ ಇದ್ದಂಥ ಸಾಲ 8 ಕೋಟಿ ರೂಪಾಯಿ ಸಾಲ ಮಾಡ್ಕೊಂಡಿದ್ದಾಗ ಸಾಲ ಕೊಟ್ಟವ್ರಿಗೆ ಹಣ ಹಿಂದಿರುಗಿಸ್ಬೇಕು. ಪ್ರತಿ ಕ್ಷಣ ಫೋನ್ ಮಾಡ್ತಾರೆ, ಹಿಂಸೆ ಕೊಡ್ತಾರೆ, ಟಾರ್ಚರ್ ಕೊಡ್ತಾರೆ. ಕೊನೆಗೆ ಅವರು ಆಯ್ಕೆ ಮಾಡಿಕೊಂಡಿದ್ದು, ನಾನು ನನ್ನ ಕುಟುಂಬ ಹೋಗಿ ಪ್ರಾಣವನ್ನು ಕಳೆದುಕೊಳ್ಬೇಕು ಅಂತ. ಆದರೆ ಆ ನಿರ್ಧಾರ, ಆ ಸಮಯ ಹೇಗಿತ್ತು ಅಂತ. ನಾನೀಗ ಸೋತಿರ್ಬೋದು, ಆದರೆ ಸತ್ತಿಲ್ಲ. ನನಗೆ 8 ಕೋಟಿ ರೂಪಾಯಿ ಸಾಲ ಇದೆ. ಸುಮಾರು 20ಕ್ಕೂ ಅಧಿಕ ಮಂದಿ ನಾನು ಸಾಲ ವಾಪಸ್ ಕೊಡಬೇಕು. ಈ ಪ್ರೆಸ್ ಮೀಟ್ ಮಾಡೋದಕ್ಕಿಂತ ಮುಂಚೆ ಅವ್ರನ್ನೆಲ್ಲರೂ ಕೂಡ ಭೇಟಿ ಆದೆ. ಒಂದು ನಂಬಿಕೆ, ಆಶ್ವಾಸನೆ ಕೊಟ್ಟಿದ್ದೀನಿ. ನಾನು ನಂಬೋ ದೇವರು ರಾಯರು, ಗುರು ರಾಯರು, ರಾಘವೇಂದ್ರ ರಾಯರನ್ನು ಕೂಡ ನಾನು ನಂಬ್ತೀನಲ್ವ. ಅವರೆಲ್ಲರಿಗೂ ಕೂಡ ನನಗೆ ಉತ್ತಮವಾಗಿ ಸ್ಪಂದನೆ ಕೊಟ್ಟಿದ್ದಾರೆ.
ಸಾಲ ಕೊಟ್ಟವರು ನನಗೆ ರಿಯಾಕ್ಟ್ ಮಾಡಿದ್ದಾರೆ, ಸಾಕಷ್ಟು ಮಂದಿಗೆ ನೋವಾಗಿದೆ, ಕ್ಷಮೆ ಕೇಳ್ತೀನಿ, ಹೋಟೆಲ್ ಬಿಸ್ನೆಸ್ ಸೇರಿದಂತೆ ನಾನಾ ಥರದ ವ್ಯವಹಾರಗಳಿಗೆ ಕೈ ಹಾಕಿಬಿಟ್ಟೆ, ಎಲ್ಲ ಕಡೆ ಬಿಸ್ನೆಸ್ ಲಾಸ್ ಆಯಿತು ಅಂತ ಹೇಳಿ ಹಂಚ್ಕೊಳ್ತಾ ಹೋಗಿರೋದು. ನೋಡಿ, ವಾಲ್ಮೀಕಿ ಸಿನಿಮಾದ ಮುಖಾಂತರ ಸಿನಿಮಾ ಇಂಡಸ್ಟ್ರಿ ಎಂಟ್ರಿ ಕೊಟ್ಟಿದ್ದೆ 2003. ಚಿತ್ರರಂಗಕ್ಕೆ ಬರ್ತಾರೆ, ಇಂಜಿನಿಯರಿಂಗ್ ಓದ್ಕೊಂಡಿದ್ದಂಥ ಈ ವ್ಯಕ್ತಿ ಸಿನಿಮಾ ಕ್ರೇಜ್ ಇದ್ದಿದ್ದರಿಂದ ಡೈರೆಕ್ಟ್ರ್ ಕೆಲಸ ಮಾಡ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ತಾರೆ, ಕೋ ಡೈರೆಕ್ಟ್ರು, ಸಿನಿಮಾ ನಿರ್ಮಾಣ, ವಿತರಣೆ, ಕೊನೆಗೆ ದರ್ಶನ್ ಅವರ ಮ್ಯಾನೇಜರ್ ಆಗಿ ಅವ್ರ ಬಳಗವನ್ನು ಸೇರಿಕೊಳ್ತಾರೆ. ನಾನು ಇದೇ ತೂಗುದೀಪ ಅವರ ಕುಟುಂಬದ ಅನ್ನ ತಿಂದಿದ್ದೀನಿ, ಅವ್ರಿಗೆ ಯಾವತ್ತೂ ಕೂಡ ನಾನು ಮೋಸ ಮಾಡಿಲ್ಲ, ತುಂಬ ಚೆನ್ನಾಗಿ ನೋಡಿಕೊಂಡ್ರು, 1 ಕೋಟಿ ರೂಪಾಯಿ ಹಣ ಕೂಡ ಕೊಟ್ಟರು ಅಂತ ಅವರು ಹೇಳ್ಕೊಂಡಿರೋದು. ಯಾವಾಗ ಸಾಲದ ನಿರ್ಧಾರ ಮಾಡ್ತಾರೋ ಹೆಂಡತಿಗೂ ಕೂಡ ಗೊತ್ತಿರಲಿಲ್ಲವಂತೆ ಇಷ್ಟೊಂದು ಸಾಲ ಮಾಡ್ಕೊಂಡಿದ್ದೀರಾ ಅಂತ. ಇಷ್ಟೊಂದು ಸಾಲ ನಾವು ಹೇಗೆ ತೀರಿಸೋದು, ಇಷ್ಟೊಂದು ಸಾಲವನ್ನು ತೀರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೆಂಡತಿಯೇ ಪಟ್ಟು ಹಿಡಿದು ಕೂತ್ಬಿಟ್ಟಿದ್ರಂತೆ. ಇಡೀ ಕುಟುಂಬ ಹೋಗಿ ಎಲ್ಲಾದರೂ ಹೋಗಿ ಪ್ರಾಣವನ್ನು ಕಳೆದುಕೊಳ್ಳೋಣ ಅಂತ. ಜೊತೆ ಪುಟ್ಟ ಮಗು, ಒಬ್ಬನೇ ಮಗ, LKG ಓದ್ತಾ ಇದ್ದಂಥ ಹುಡುಗ ಆ ಸಮಯದಲ್ಲಿ ಈ ಥರದ ನಿರ್ಧಾರವನ್ನು ಮಾಡಿದ್ದು. 3 ದಿನ ಇದ್ರ ಬಗ್ಗೆನೇ ಇಡೀ ಕುಟುಂಬ ಯೋಚನೆ ಮಾಡಿದೆ. ಕೊನೆಗೆ ಅವ್ರ ಹೆಂಡತಿ ತಮ್ಮನ ಮದುವೆ ಫಿಕ್ಸ್ ಆಗಿತ್ತಂತೆ, 6 ದಿನದಲ್ಲಿ ಮದುವೆ ಇದೆ, ನಾವು ಈ ಸಮಯದಲ್ಲಿ ಈ ಥರ ಮಾಡ್ಕೊಂಬಿಟ್ರೆ ಮದುವೆ ನಿಂತು ಹೋಗ್ಬಿಡುತ್ತೆ, ಶುಭ ಕಾರ್ಯ ಬೇಡ ಅಂತೇಳಿ ಆ ಮದುವೆ ಕಾರ್ಯಕ್ರಮಕ್ಕೂ ಕೂಡ ಇವರು ಹೋಗಿಬಿಟ್ಟಿದ್ದಾರೆ. ಅದಾದಮೇಲೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಮದುವೆ ಮುಗಿದು ಆದಮೇಲೆ ಎಲ್ಲಾದರೂ ಹೋಗಿ ಈ ಥರದ ಒಂದು ಕೃತ್ಯವನ್ನು ಮಾಡ್ಕೊಳ್ಳೋಣ ಅಂತ. 2018 ಜುಲೈ 1ರಂದು ಇವರು ಊರು ಬಿಟ್ಟಿದ್ದು. ಬಾಮೈದನ ಮದುವೆಗಾಗಿ 2018 ಜುಲೈ 1ರಂದು ಸಂಜೆ ಬೆಂಗಳೂರಿಂದ ಹೊರಟಿದ್ರಂತೆ. ಎಲ್ಲವನ್ನ ಬಿಟ್ಟು ಹೆಂಡತಿ ಮತ್ತು ಮಗನನ್ನು ಕರೆದುಕೊಂಡು ಹೋಗ್ತಾರೆ. ಮದುವೆ ಮುಗಿಯೋ ಹೊತ್ತಿಗೆ ಯಾರೋ ಒಬ್ಬರು ಹಿರಿಯರೊಬ್ಬರು ಇದೆಲ್ಲ ಗೊತ್ತಾಗಿ ಇವ್ರ ಹತ್ರ ಆಣೆ ಪ್ರಮಾಣವನ್ನು ಮಾಡಿಸ್ಕೊಂಡ್ರಂತೆ. ಇಷ್ಟೆಲ್ಲ ವಿಚಾರಗಳು ಗೊತ್ತಾಗಿ, ನೋಡಿ ಈ ಥರದ ನಿರ್ಧಾರ ಮಾಡೋದು ಒಳ್ಳೆಯದಲ್ಲ, ಎಲ್ಲದಕ್ಕೂ ಇದೊಂದೇ ಪರಿಹಾರ ಅಲ್ಲ. ಮದುವೆ ಎಲ್ಲ ಮುಗಿಸ್ಕೊಂಡು ಜುಲೈ 7ರಂದು ಅವರು ಊರಿನಿಂದ ಹೊರಡ್ತಾರೆ. ನಾವು ಹೋಗಬೇಕಾದ್ರೆ ಹೆಂಡತಿಗೂ ಕೂಡ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಗೊತ್ತಿಲ್ಲ, ಪ್ರಾಣವನ್ನಂತೂ ಕಳೆದುಕೊಳ್ಳೋದಿಲ್ಲ, ವಾಪಸ್ ಬರ್ತೀನಿ, ನಾನು ಎಲ್ರಿಗೂ ಕೂಡ ಉತ್ತರ ಕೊಡ್ತೀನಿ, ನಿನಗೆ ಹೇಳಿಬಿಟ್ರೆ ಮತ್ತು ಹುಡ್ಕೋ ಪ್ರಯತ್ನ ಮಾಡಿಸ್ತೀಯ, ನಾನು ಎಲ್ಲಿ ಹೋಗ್ತೀನಿ ಅನ್ನೋದು ಯಾರಿಗೂ ಕೂಡ ಗೊತ್ತಾಗೋದು ಬೇಡ ಅಂಥೇಳಿ ಅವತ್ತು ಮಧ್ಯರಾತ್ರಿ ನಿಮಗೆ ಕುಂದಾಪುರದ ರೂಟ್ನಲ್ಲಿ ಒಂದು ನದಿಯೊಂದಕ್ಕೆ ಅವ್ರ ಮೊಬೈಲ್ನ ಎಸ್ತು ಸೀದಾ ಡೈರೆಕ್ಟಾಗಿ ಸವದತ್ತಿ ಯಲ್ಲಮ್ಮನ ದೇವರ ದರ್ಶನ ಮಾಡಿಕೊಂಡು ಅವ್ರ ಜರ್ನಿ ಸ್ಟಾರ್ಟ್ ಮಾಡ್ತಾರೆ. ಎಲ್ಲೆಲ್ಲಿ ಹೋಗ್ತಾರೆ ನೋಡಿ, ಅವ್ರ ಸ್ನೇಹಿತ ಪ್ರವೀಣ್ ಅನ್ನೋರಿಗೆ ಅವ್ರು ಫೋನ್ ಮಾಡ್ತಾರಂತೆ, ಒಂದು 50,000 ರೂಪಾಯಿ ಸಾಲ ಬೇಕು ಗೆಳೆಯ, ಕಷ್ಟದಲ್ಲಿದ್ದೀನಿ, ಈ ಥರ ಎಲ್ಲ ಆಗಿದೆ, ಯಾರಿಗೂ ಕೂಡ ನಾನು ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ ಅಂತ. ತಕ್ಷಣಕ್ಕೆ ಹಣ ಸಿಗುತ್ತಂತ ಪಾಪ ಅವ್ರಿಗೆ. ಸೊಲ್ಲಾಪುರ, ಕೊಲ್ಲಾಪುರ, ಕಾಶಿ, ನಾಂದೇಡ್ ಹೀಗೆ ಎಲ್ಲ ಕಡೆ ತಿರುಗಾಡ್ತಾರೆ. ಹಿಂದಿ ಇಂಗ್ಲೀಷ್ ಫ್ಲೂಯೆಂಟ್ ಇದ್ದಿದ್ದರಿಂದ ಯಾವುದೇ ಸಮಸ್ಯೆ ಆಗಲಿಲ್ಲ. ಹೋಟೆಲ್ ಕೆಲಸ ಮಾಡಿದ್ರಂತೆ, ಟೂರಿಸ್ಟ್ ಆಫೀಸಲ್ಲಿ ಕೆಲಸ ಮಾಡಿದ್ರಂತೆ, ರಿಯಲ್ ಎಸ್ಟೇಟ್ ರೆಸಾರ್ಟ್ಗಳಲ್ಲಿ ಕೆಲಸ ಮಾಡಿದ್ರಂತೆ. ಕೊನೆಗೆ ನೇಪಾಳದ ಜನಕ್ಪುರದಲ್ಲಿರ್ತಕ್ಕಂಥ ಅವರ ಸ್ನೇಹಿತನ ರೆಸಾರ್ಟ್ನಲ್ಲಿಯೂ ಕೂಡ ಇದ್ರಂತೆ. ಈಗ ನಾನಾ ಕೆಲಸಗಳನ್ನು ಮುಗಿಸಿ ಅವ್ರ ಪತ್ನಿಗೆ ಒಂದು ಪತ್ರ ಬರೀತಾರಂತೆ. ನಾನು ಒಂದು ಕಡೆ ಇರುವ ಬಗ್ಗೆ ಕನ್ಫರ್ಮೇಷನ್ನ ಅವ್ರ ಪತ್ನಿಗೆ ತಿಳಿಸ್ತಾರೆ. 7 ವರ್ಷ ಅಜ್ಞಾತವಾಸ ಮಾಡಿ ಬಂದು ಬಳಗ ಆತ್ಮೀಯ ಸ್ನೇಹಿತರನ್ನೆಲ್ಲ ಬಿಟ್ಟು ಹೋಗಿಬಿಟ್ಟು ಭಾಳ ಕಷ್ಟವನ್ನು ಅನುಭವಿಸಿದ್ರು. ನೋಡಿ, ಒಂದು ಕಡೆ ಅವ್ರ ತಾಯಿಯಿಂದ ಅವ್ರು ಕಲ್ತಿರೋದು, ಕಷ್ಟದ ಸಮಯದಲ್ಲಿ ಯಾರೇ ಇರಲಿ ಸತ್ತಾಗ ಹೋಗಿ ನೋಡಿ ಬರಬೇಕು, ಪುಣ್ಯ ಬರುತ್ತೆ ಅಂತ ಹೆತ್ತ ತಾಯಿ ಹೇಳ್ತಾ ಇದ್ರಂತೆ ಅವರಿಗೆ. ಈ ಮಧ್ಯೆ ಈ 7 ವರ್ಷಗಳ ಸಮಯದಲ್ಲಿ ಅವ್ರ ಅಜ್ಜಿ ಕಳ್ಕೊಳ್ತಾರೆ, ತಂದೆ ಕೂಡ ಕಳ್ಕೊಳ್ತಾರೆ, ಇವರು ತಾಯಿಯೂ ಕೂಡ ತೀರು ಹೋಗ್ತಾರೆ. ಆದರೆ ಅಂತ್ಯಕ್ರಿಯೆಗೂ ಕೂಡ ಸಾಲದ ಒಂದೇ ಒಂದು ಕಾರಣದಿಂದ ಅವ್ರು ನೋಡ್ಲಿಕ್ಕೆ ಬರೋದಿಲ್ಲ. ದುಡ್ಡು ಕೊಟ್ಟಿದ್ದಂಥ ಸ್ನೇಹಿತ ಪ್ರವೀಣ್ ಕೂಡ ತೀರ್ಕೊಳ್ತಾನಂತೆ, ಆಗಲೂ ಕೂಡ ಇವರು ಬರಲಿಕ್ಕೆ ಆಗಲಿಲ್ವಂತೆ. ಇದೆಲ್ಲ ನನಗೆ ಬಹಳ ನೋವು ನೀಡ್ತಾ ಇದೆ ಅಂತ ಅಳ್ತಾ ಮಾಧ್ಯಮಗಳ ಮುಂದೆ ಹಂಚ್ಕೊಂಡಿರೋದು. ವಾಪಸ್ ಬರೋ ನಿರ್ಧಾರ ಮಾಡ್ತಾರೆ. 2025ರಲ್ಲಿ ವಾಪಸ್ ಬರ್ತಾರಂತೆ. ಈ ಮಧ್ಯೆ ಅವರಿಗೆ TB ಸಮಸ್ಯೆ ಉಂಟಾಗ್ಬಿಡುತ್ತಂತೆ, ಕಿವಿ ಗಂಟ್ಲು ಸಮಸ್ಯೆ ಬಂತಂತೆ, ಕಿಡ್ನಿ ಸ್ಟೋನ್ ಕೂಡ ಆಗಿತ್ತಂತೆ, ಸ್ಟ್ರೋಕ್ ಕೂಡ ಆಗಿತ್ತಂತೆ. ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ವಾಪಸ್ ಬಂದಿದ್ದೀನಿ, ನನಗೆ ಹಣ ನೀಡಿದವ್ರಿಗೆ ವಾಪಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನನಗೆ ಬದುಕಿನಲ್ಲಿ 2ನೇ ಇನ್ನಿಂಗ್ಸ್ ಆರಂಭಿಸ್ಲಿಕ್ಕೆ ಎಲ್ಲರೂ ಕೂಡ ಸಹಕಾರ ಮಾಡಬೇಕು ಅಂತ ನೋವಿನಿಂದ ಹೇಳ್ಕೊಳ್ತಾರೆ. ಇದೇ ಎಲ್ಲ ನೋವುಗಳನ್ನು ಉಂಡಿದ್ದು. ನೋಡಿ, ಅನೇಕ ಆರೋಪಗಳು, ಗಾಳಿ ಸುದ್ದಿಗಳು, ಒಬ್ಬರ ಕಿವಿಯಿಂದ ಇನ್ನೊಬ್ರಿಗೆ ಹೋಗಬೇಕಾದ್ರೆ ಅದು ಹೇಗೆ ಬೇರೆ ಥರದ ರೂಪಗಳನ್ನು ಪಡೆದುಕೊಳ್ಳುತ್ತೆ ಅಂತ ಇಲ್ಲಿ ಒಂದು ಕ್ಲಾರಿಟಿಯನ್ನು ಕೊಡಬೇಕು. ಮಲ್ಲಿಕಾರ್ಜುನ್ ಅವರ ವಿಷಯವಾಗಿ ಏನಾಗಿತ್ತು ಅನ್ನೋದನ್ನು ಅವರೇ ಖುದ್ದಾಗಿ ಹಂಚ್ಕೊಂಡಿದ್ದಾರೆ. ಇಲ್ಲಿ ಒಂದು ಡೌಟ್ ಕ್ಲಿಯರ್ ಆಯಿತು. ಇನ್ನೂ ಒಂದು ಕ್ಲಾರಿಟಿ ಕೊಡಬೇಕು, ಊಹಾಪೋಹಗಳಿಗೆ ನಾವು ಕೂಡ ಕಿವಿ ಕೊಡಬಾರ್ದು ಅನ್ನೋದು. ಯಾಕೆಂದರೆ ದರ್ಶನ್ ಅವ್ರ ಮೇಲೆ ಕೇಳಿಬಂದಂಥ ಗುರುತರ ಆರೋಪ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಅವರು ಯಾವುದೇ ರೀತಿಯಾದಂಥ ತಪ್ಪುಗಳನ್ನು ಮಾಡಿರ್ಬೋದು, ಮಾಡದೇ ಇರ್ಬೋದು. ಆದರೆ ಅದೇ ಒಂದು ಕೇಸನ್ನು ಇಟ್ಟುಕೊಂಡು ಮಲ್ಲಿಕಾರ್ಜುನ್ ಅಂತಹ ವ್ಯಕ್ತಿ ಕಾಣೆಯಾಗಲಿಕ್ಕೂ ಕೂಡ ನೇರವಾದಂಥ ಆರೋಪಿ, ಕಾರಣಕರ್ತರು ಕೂಡ ದರ್ಶನ್ ಅಂತ ಹೇಳಿ ಅದನ್ನು ಕೂಡ ಹಣೆಪಟ್ಟಿ ಕಟ್ಟಲಾಯ್ತಲ್ಲ, ಅದು ಎಷ್ಟು ಶುದ್ಧ ಸುಳ್ಳು ಅನ್ನೋದು ಈ ಮುಖಾಂತರವಾಗಾದರೂ ಗೊತ್ತಾಯಿತು. ಜೊತೆಗೆ
ಅನೇಕ ಆರೋಪಗಳು ದರ್ಶನ್ ಮೇಲೆ ಹೀಗೆ ಸರಣಿ ಆರೋಪಗಳು ಕೇಳಿ ಬರ್ತಾನೆ ಇರುತ್ತೆ. ಸ್ವತಃ ವ್ಯಕ್ತಿಗಳೇ ಮಾಧ್ಯಮಗಳ ಮುಂದೆ ಬಂದು ಕ್ಲಾರಿಟಿ ಕೊಟ್ಟಾಗ ಅದಕ್ಕೊಂದು ಕ್ಲಿಯಾರಿಟಿ ಸಿಗುತ್ತೆ ಅನ್ನೋದನ್ನು ನಾನು ಭಾವಿಸ್ತೀನಿ. ಯಾಕೆಂದರೆ ಉಮಾಪತಿ ಇರ್ಬೋದು, ಅನೇಕ ಯಾರೋ ಹೋಟೆಲ್ನಲ್ಲಿ ಒಬ್ಬ ವ್ಯಕ್ತಿಗೆ ಹಲ್ಲೆ ಮಾಡಿದ ವಿಚಾರ ಇರ್ಬೋದು, ಉಮಾಪತಿಯವರು ವೈಷಮ್ಯ ಅವ್ರು ನೇರ ಮಾಧ್ಯಮಗಳ ಮುಂದೆ ಹಂಚ್ಕೊಂಡಿದ್ದಾರೆ. ಇನ್ನು ಉಳಿದಂಥ ಪ್ರಕರಣಗಳಿಗೂ ಕೂಡ ಎಲ್ಲವಕ್ಕೂ ದರ್ಶನ್ನೇ ನೇರ ಕಾರಣ ಅನ್ನೋದನ್ನು ನಾವು ಹೇಳ್ತಾ ಇದ್ವಲ್ಲ, ಅದಕ್ಕೆ ಒಂದು ಕ್ಲಾರಿಟಿ ಸಿಗಬೇಕು ಅಂದರೆ ಅವರೇ ಖುದ್ದಾಗಿ ಬಂದು ಮಾತನಾಡಬೇಕು. ಅಂದರೆ ಅದು ಹೊಸ ಬದುಕು ಶುರುವಾಗಿದೆ. ಮಲ್ಲಿಕಾರ್ಜುನ್ ಅವ್ರದ್ದು ಸಾಲಗಳು ತೀರಬೇಕಾಗಿದೆ, ದರ್ಶನ್ ಅವ್ರ ಜೊತೆ ಅವರು ಮುಖಾಮುಖಿ ಆಗಬೇಕಾಗಿದೆ, ಮಾತುಕತೆ ಆಗಬೇಕಾಗಿದೆ. ನೋಡೋಣ ಇನ್ನು ಏನೆಲ್ಲ ಬೆಳವಣಿಗೆಗಳಾಗಬಹುದು ಅನ್ನೋ ಕುರಿತಾಗಿ ಒಂದಿಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.